ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಗೀತೆಯ 18ನೇ ಅಧ್ಯಾಯದ 47ನೇ ಪದ್ಯದಲ್ಲಿ ಧರ್ಮ ಅನ್ನುವುದರ ಸ್ವರೂಪವನ್ನು ವಿವರ ಕೊಡ್ತಾ ಸ್ವಧರ್ಮ ಮತ್ತು ಪರಧರ್ಮ ಇದೆರಡೂ ಮುಖ್ಯವಾಗಿ ಅರಿವಿಗೆ ಬರಬೇಕಾದ ಸಂಗತಿಗಳು. ಅದನ್ನು ಬಿಡಿಸ್ತಾ ಹೋದಾಗ ನೂರಾರು ಧರ್ಮಗಳು ಎದುರಾಗ್ತವೆ. ನಾನು ಈ ದೇಶದಲ್ಲಿದ್ದಾಗ ಈ ದೇಶವನ್ನು ಗೌರವಿಸುವುದು ಒಂದು ಧರ್ಮ, ಅಂದರೆ ಕರ್ತವ್ಯ. ಒಂದು ಸಂಬಂಧದ ಹೊಣೆಗಾರಿಕೆಯನ್ನು ನಿರ್ವಹಿಸುವಾಗ ಪಿತೃಧರ್ಮ, ಮಾತೃಧರ್ಮ ಅಥವಾ ಮಗನಾಗಿ ನಡೆಸಬೇಕಾದ ಧರ್ಮ, ಹೀಗೆ ಹಲವು ಸಂಬಂಧಗಳ ನಿರ್ವಹಣೆಯೂ ಒಂದು ಧರ್ಮವೆನಿಸುತ್ತೆ. ಸ್ಥಾನಮಾನದಲ್ಲಿ ಕುಳಿತಾಗ ರಾಜಧರ್ಮ, ಅಧಿಕಾರ ಧರ್ಮ, ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾರ್ಥಿಯ ಧರ್ಮ, ಎಲ್ಲ ಕಡೆಯಿಂದಲೂ ಕೂಡ ಏನು ತನಗೆ ಸಂಬಂಧಪಟ್ಟಂತೆ ಕರ್ತವ್ಯವನ್ನು ನಿರ್ವಹಿಸ್ತಾನೋ ಅದು ಸ್ವಧರ್ಮ. ಅದಕ್ಕೆ ಮುಖಗಳು ನೂರಾರು. ಆ ನೂರಾರು ಧರ್ಮಗಳು ಕೂಡ ಅವನವನಿಗಾಗುವಾಗ ಒಂದು ಸ್ವಧರ್ಮ ಅಂತಾಗುತ್ತೆ. ಅದನ್ನು ಪಾಲಿಸದೆ ಅದಕ್ಕಿಂತ ಹೆಚ್ಚು ಒತ್ತು ಕೊಟ್ಟು ಅಥವಾ ಮುತುವರ್ಜಿ ವಹಿಸಿ ಪರಧರ್ಮವನ್ನು ಆಚರಿಸಿದರೂ ಅದು ಶ್ರೇಯಸ್ಸಿಗೆ ಕಾರಣವಾಗುವಂಥದ್ದಲ್ಲ. ವಿಗುಣ ಸ್ವಧರ್ಮವನ್ನು ಪಾಲನೆ ಮಾಡುವಲ್ಲಿ ಯಾವುದೋ ಒಂದಿಷ್ಟು ದೋಷಗಳಿದ್ದಾಗಲೂ ಅದು ಪೂರ್ಣವಾದಂತಹ ಗೆಲುವಿನ ದಾರಿಯನ್ನು ಮುಟ್ಟಿಸುವುದಿಲ್ಲ. ಅದಕ್ಕೋಸ್ಕರ ಹೇಳಿದ್ದು ಸ್ವನುಷ್ಠಿತಾತ್ ಪರಧರ್ಮಾತ್ ಸ್ವಧರ್ಮ ಶ್ರೇಯ ಯದ್ಯಪಿ ವಿಗುಣ. ಹಾಗಾದರೆ ಸ್ವಧರ್ಮ ಅಂದರೆ ಏನು? ಸ್ವಧರ್ಮ ಅನ್ನೋದಕ್ಕೆ ಸ್ವಭಾವನಿಯತಂಕರ್ಮ ಅಂದರು. ಸ್ವಭಾವನಿಯತಂಕರ್ಮ, ತನ್ನ ಸ್ವಭಾವಕ್ಕೆ ಅನುಗುಣವಾದ, ತನಗೆ ಯಾವುದೋ ಒಂದು ಕರ್ತವ್ಯದಲ್ಲಿ ಹೆಚ್ಚು ಆಸಕ್ತಿ ಇದೆ, ನಾನು ಅದರಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬಲ್ಲೆ, ನನಗದರಲ್ಲಿ ಹೆಚ್ಚು ತೊಡಗಿದಾಗ ತೃಪ್ತಿ ಉಂಟಾಗುತ್ತೆ, ಕೆಲಸ ಮಾಡಿದ ಮೇಲೆ ನೆಮ್ಮದಿ ಆಗುತ್ತೆ, ಇದನ್ನು ಮಾಡಬೇಕಿತ್ತು, ಇದು ನನ್ನ ಜೀವದ ಸೆಲೆ ಅಂತ ಗೊತ್ತಾಗುತ್ತೆ. ನಮಗಿವತ್ತು ಜೀವದ ಸೆಲೆಯೋ ಅಥವಾ ತೃಪ್ತಿಯೋ ಎಲ್ಲಿ ಕಾಣಿಸ್ತಾ ಇದೆ ಅಂದರೆ ಸಂಪತ್ತು ಹೆಚ್ಚು ಬರುವಲ್ಲಿದೆ, ಅಥವಾ ನಾವು ಮೊದಲೇ ನಿರ್ಧರಿಸಿಕೊಂಡ ಸಂಕಲ್ಪವನ್ನು ಈಡೇರಿಸುವುದರಲ್ಲಿದೆ ಹೊರತು ನಿಜವನ್ನು ಅರಿಯುವುದರಲ್ಲಾಗಲಿ ಅಥವಾ ಸತ್ಯವನ್ನು ತಿಳಿದದ್ರಿಂದಾಗಿ ಉಂಟಾದಂತಹ ಆನಂದದಲ್ಲಾಗಲಿ ಇಲ್ಲ. ಅದರಿಂದಾಗಿ ಸ್ವಭಾವನಿಯತಂಕರ್ಮ, ಬಹಳ ದೀರ್ಘಕಾಲ ಬಾಳುವ, ಬಾಳಿದ ಮೇಲೆ ಆ ಬಾಳುವಿಕೆಯಿಂದ ನೆಮ್ಮದಿಯನ್ನು ತರುವಂತಹ ಕರ್ಮ ಯಾವುದಿದೆಯೋ ಅದು ಸ್ವಧರ್ಮ, ಸ್ವಭಾವನಿಯತಂಕರ್ಮ. ಇದನ್ನು ಯಾರು ಮಾಡ್ತಾನೋ ನ ಆಪ್ನೋತಿ ಕಿಲ್ಬಿಷಂ, ಅವನು ಯಾವತ್ತೂ ಕೂಡ ಕೊಳೆಯನ್ನು ಅಂಟಿಸಿಕೊಳ್ಳುವುದಿಲ್ಲ. ಅಂದರೆ ತನ್ನ ಧರ್ಮಕ್ಕೆ ತಕ್ಕುದಾದ ಕರ್ತವ್ಯವನ್ನು ಮಾಡುವುದರಿಂದ ಅವನು ಕೊಳೆಯನ್ನು ಅಂಟಿಸಿಕೊಳ್ಳುವುದಿಲ್ಲ. ಯಾಕೆ ಹೇಳಿದರು ಅಂದರೆ ವಿಗುಣ. ಹಿಂದೆ ಗುಣ ಅನ್ನುವುದು ಬಹಳ ಮುಖ್ಯ ಒಂದು ಕರ್ಮಕ್ಕೆ. ಆದರೆ ಸ್ವಧರ್ಮದಲ್ಲಿ ಅಕಸ್ಮಾತು ವೈಗುಣ್ಯ ಇದ್ದಾಗಲೂ ಅದು ಪಾಪಕ್ಕೆ ಕಾರಣವಾಗುವುದಿಲ್ಲ. ಅದನ್ನು ಮುಂದೆ ಮತ್ತೆ ಬಿಡಿಸಿ ಹೇಳುತ್ತಾನೆ. ಪ್ರಿಯವ್ರತ ಅಂತ ಒಬ್ಬ ರಾಜ, ದೊಡ್ಡ ಮನೆತನದಿಂದ ಬಂದವನು, ಸ್ವತಃ ದೇವತೆಗಳ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರನಾದವನು. ಅವನು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದ್ದದ್ದು ರಾಜಧರ್ಮದಲ್ಲಿ. ಆದರೆ ರಾಜಧರ್ಮವನ್ನು ಆಚರಿಸದೆ ನಾನು ವೈರಾಗ್ಯಕ್ಕೆ ಬಂಧಿಯಾಗಿದ್ದೇನೆ, ಶಾಸ್ತ್ರದ ಚಿಂತನೆಯ ಮೂಲಕ ನನಗೆ ಈ ಸಂಪತ್ತಿನ ಮೇಲೆ ಯಾವುದೇ ಆಸಕ್ತಿ ಇಲ್ಲ, ಇದರಲ್ಲಿ ನನಗೆ ಸಿಗಬೇಕಾದ್ದು ಪಡೆಯಬೇಕಾದ್ದು ಏನೂ ಅಲ್ಲ ಅಂತ ಅರ್ಥ ಆಗಿ ಎಲ್ಲವನ್ನು ಬಿಟ್ಟು ಬಂದ. ಆಗ ಸ್ವತಃ ಇಂದ್ರನೇ ಅವನಿಗೆದುರಾಗಿ ಅವನನ್ನು ಮಾತನಾಡಿಸಿ, ನೀನು ಈ ರೀತಿ ಸ್ವಕರ್ಮ ತ್ಯಾಗ ಮಾಡುವುದು ತಪ್ಪು, ನಿನಗೆ ನಾನು ದಂಡ ಕೊಡ್ತೇನೆ, ಬೇಕಾದಲ್ಲಿಗೆ ಹೋಗಲಿಕ್ಕೆ ಬೇಕಾದ ರಥವನ್ನು ಕೊಡ್ತೇನೆ,
ಸಮಯದಲ್ಲಿ ಆಗುವಂತಹ ಏನೇನು ಕರ್ತವ್ಯಗಳಿವೆ ಅದನ್ನು ನಡೆಸಲಿಕ್ಕೆ ಬೇಕಾದಂತಹ ಬಲವನ್ನು ತುಂಬುತ್ತೇನೆ ಅಂತೆಲ್ಲ ಹೇಳಿ ಅವನನ್ನು ತನ್ನ ಧರ್ಮದಲ್ಲಿ ಕೂಡಿಸಿದ. ಇದು ಮುಂದೆಯೂ ಇದೇ ಭಾರತದಲ್ಲಿ ಮಹಾಭಾರತ ಯುದ್ಧವಾದ ಬಳಿಕ, ಯುದ್ಧದ ನಂತರದ ದಿನಗಳಲ್ಲಿ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಮಲಗಿದ್ದಾಗ ಅದೇ ವ್ಯಥೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡ ಧರ್ಮರಾಜ ನಮ್ಮವರನ್ನೆಲ್ಲ ಕಳೆದುಕೊಂಡು ಈ ಅಧಿಕಾರದ ಸುಪ್ಪತ್ತಿಕೆಯಲ್ಲಿ ಮೆರೆಯುವುದರಲ್ಲಿ ಏನು ಅರ್ಥ ಇದೆ? ಸಂಪತ್ತು ನಮ್ಮವರ ಜೊತೆಗೆ ಹಂಚಿಕೊಂಡು ಉಣ್ಣುವುದರಲ್ಲೇ ಸುಖ ಅಂತ ನಾವು ತಪ್ಪು ಮಾಡಿದ್ದೇವೆ, ಬಹುಶಃ ಈ ರೀತಿ ಮಾಡುವುದರಿಂದ ನಮಗೆ ಶ್ರೇಯಸ್ಸಾಗಲಿಕ್ಕಿಲ್ಲ, ನಮ್ಮ ಹಿರಿಯರನ್ನೆಲ್ಲ ನಾವು ಕೊಂದು ಈ ಸಿಂಹಾಸನದ ಸಂತೋಷವನ್ನು ಅನುಭವಿಸುವುದರಲ್ಲಿ ಏನು ಅರ್ಥ ಇದೆ ಅಂತಂದುಕೊಂಡು ಮತ್ತು ವ್ಯಥೆಗೆ ಒಳಗಾಗ್ತಾ ಇದ್ದ. ಕೃಷ್ಣ ಹೇಳಿದಾಗಲೂ ನೀನು ನನಗೆ ಆತ್ಮೀಯ, ನೀನು ನನ್ನ ಸಂಬಂಧಿಕ ಅನ್ನುವ ಕಾರಣಕ್ಕಾಗಿ ನನಗೆ ಸಮಾಧಾನದ ಮಾತುಗಳನ್ನು ಹೇಳಿ ನೀನು ಮಾಡಿದ್ದು ತಪ್ಪಲ್ಲ, ಇದು ಸರಿ, ಇದು ಆಗಬೇಕಿತ್ತು, ಆಗುವುದನ್ನೇ ಮಾಡಿದ್ದಿ, ನೀನು ಧರ್ಮವನ್ನು ತಪ್ಪಿಲ್ಲ ಅಂತ ನೀನು ನನ್ನ ಸಮಾಧಾನಕ್ಕೆ ಸಂತೋಷಕ್ಕೆ ಹೇಳ್ತಾ ಇದ್ದಿ ಹೊರತು ನನಗೆ ಇದರಲ್ಲಿ ಪೂರ್ತಿ ಇನ್ನೂ ವಿಶ್ವಾಸ ಬಂದಿಲ್ಲ ಅಂತ ಅಂದಾಗ ಧೃತರಾಷ್ಟ್ರನ ಮತ್ತು ಈ ಎಲ್ಲರ ಮನಸ್ಸಿನಲ್ಲೂ ಪಾಂಡವರು ಮೊದಲೇ ಕೈ ಬಿಡುತ್ತಾರೆ ಅಂತ ಇತ್ತು. ಆದರೆ ಈಗ ಅಂತಹ ಸ್ಥಿತಿಯನ್ನು ತಲುಪಿದ್ದು ನೋಡಿ ಕೃಷ್ಣನಿಗೆ ಯೋಚನೆ ಹತ್ತಿತು. ನೇರವಾಗಿ ಅವನನ್ನು ಭೀಷ್ಮಾಚಾರ್ಯರಲ್ಲಿಗೆ ಕರೆದೊಯ್ದು, ಈಗ ನೀನು ಸನ್ಯಾಸ ತೆಗೆದುಕೊಳ್ಳುತ್ತೇನೆ ಅಂತ ಅನ್ನೋದಕ್ಕೇನೂ ಅರ್ಥ ಇಲ್ಲ. ಅಲ್ಲ, ನಮ್ಮ ದೇಶದ ಇತಿಹಾಸ ತಜ್ಞರು ಕೆಲವರಿಗೆ ಅಶೋಕನನ್ನು ನೋಡಿ ಯುಧಿಷ್ಠಿರನಿಗೆ ಸನ್ಯಾಸವನ್ನು ಮಾಡಬೇಕು, ದೇಶವನ್ನು ತ್ಯಾಗ ಮಾಡಬೇಕು ಅಂತ ಅನ್ನಿಸಿತು ಅಂತ ಬರೆಯುವ ಇತಿಹಾಸಕಾರರು ಇದ್ದಾರೆ. ಕಾಲಮಾನದ ಪರಿಚಯ ಇಲ್ಲದ ಮಂದಿಯ ಕೈಗೆ ಈ ಇತಿಹಾಸದ ಪುಟಗಳು ದೊರಕಿದಾಗ ಇನ್ನೇನು ಅರ್ಥಗಳನ್ನು ನೋಡಬೇಕೋ ಗೊತ್ತಿಲ್ಲ. ಆದರೆ ನಿಜವಾಗಿ ಧರ್ಮರಾಜನ ಮನಸ್ಥಿತಿ ತ್ಯಾಗ ಮಾಡುವುದು ಅಂತಂದರೆ ಸನ್ಯಾಸ ತಗೊಳ್ಳೋದು ಅಂತಲ್ಲ. ವ್ಯಥೆ ಇತ್ತು, ರಾಜಧರ್ಮದ ಬಗ್ಗೆ ಸಂದೇಹ ಇದ್ದದ್ದಲ್ಲ, ಧೈರ್ಯವಾಗಿ ನಡೆಸಲಿಕ್ಕೆ ನಮ್ಮಿಂದಲೂ ಎಡವಿದ ಕ್ಷಣಗಳನ್ನು ನಾವು ತಿದ್ದುಪಡಿಗೊಳಿಸುವುದು ಹೇಗೆ ಅನ್ನುವ ಯೋಚನೆ ಇತ್ತು. ಕೊನೆಗೆ ಭೀಷ್ಮಾಚಾರ್ಯರೇ ಸ್ವತಃ ಶತ್ರುಪಕ್ಷದಲ್ಲಿದ್ದು ಇವರಿಂದ ಘಾಸಿಗೊಳಗಾಗಿ ಶರಶಯ್ಯೆಯಲ್ಲಿ ಮಲಗಿಯೂ ಕೂಡ ಪಾಂಡವರು ನೀವು ಮಾಡಿದ್ದು ಸರಿ ಅಂತ ಅದಕ್ಕೆ ಬೇಕಾದ ಹಿಂದಿನ ಎಲ್ಲ ಐತಿಹ್ಯಗಳನ್ನು ಇತಿಹಾಸಗಳನ್ನು ಮನಬಿಚ್ಚಿ ಹಾಡಿ ಹೊಗಳಿ ಕೃಷ್ಣನ ಮುಂದೆಯೇ ಅದನ್ನು ಒಪ್ಪಿಸಿದಾಗ ಧರ್ಮರಾಜ ಅದಕ್ಕೆ ಒಪ್ಪಿಕೊಂಡ. ಮುಂದೆ ಸಹಜ ಧರ್ಮವನ್ನು ನಡೆಸಿದ. ಅಂದರೆ ಸಹಜ ಧರ್ಮವನ್ನು ತೊರೆದು ಯತ್ಯಾಶ್ರಮವನ್ನು ತೆಗೆದುಕೊಳ್ಳುವುದು ತಪ್ಪು ಅಂತ. ಯತ್ಯಾಶ್ರಮವೇ ಸಹಜ ಧರ್ಮವಾದಾಗ ಅವನು ಅಧಿಕಾರ ತೆಗೆದುಕೊಳ್ಳುವುದು ತಪ್ಪು. ಯಾರ್ಯಾರಿಗೆ ಯಾವುದು ಸಹಜ ಧರ್ಮವೋ ಅದನ್ನು ತೊರೆದು ಬಾಳುವುದು ಅಧರ್ಮ. ಇದರಲ್ಲಿ ಯತಿಧರ್ಮ ಶ್ರೇಷ್ಠವೋ, ರಾಜಧರ್ಮ ಶ್ರೇಷ್ಠವೋ, ವ್ಯಾಪಾರ ಶ್ರೇಷ್ಠವೋ, ಸೇವಾ ಮನೋಭಾವ ಶ್ರೇಷ್ಠವೋ ಕೇಳಿದರೆ ಯಾವುದಕ್ಕೂ ಒಂದು ಇಂಥದ್ದೇ ಶ್ರೇಷ್ಠಕ್ಕೆ ಒಂದೇ ಬಗೆಯ ಲಕ್ಷಣವನ್ನು ಹೇಳುವುದಿಲ್ಲ. ಅವರವರಿಗೆ ಯಾವುದು ನಿಯತವೋ, ಸ್ವಭಾವ ನಿಯತಂ ಕರ್ಮ, ಅಂತಹ ಕರ್ಮ ಅದು ಧರ್ಮ ಅಂತ ಅನ್ನಿಸುತ್ತೆ. ಹಾಗಾಗಿ ಇದೇ ಸರಿ ಇದೇ ತಪ್ಪು ಅವರವರಿಗೆ ಅವರವರ ಕಾಲದಲ್ಲಿ ಅವರವರ ವರ್ತನೆಗೆ ಅನುಗುಣವಾಗಿ ಮುಂದಿನ ಫಲದ ದೂರದೃಷ್ಟಿಯನ್ನು ಇಟ್ಟುಕೊಂಡು ತೆಗೆದುಕೊಂಡ ನಿರ್ಧಾರ ಅದು ಧರ್ಮ ಆಗುತ್ತೆ. ಅದೇ ನಿಜವಾದ ಮುಂದಿನ ಪೀಳಿಗೆಗೂ ಧರ್ಮದ ದಾರಿಯೂ ಆಗುತ್ತೆ. ಅದನ್ನು ಕೃಷ್ಣ ಮತ್ತಷ್ಟು ಬಿಡಿಸಿ ಹೇಳ್ತಾನೆ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ಹೇ ಕೌಂತೆಯ, ಸಹಜವಾದ ಧರ್ಮದಲ್ಲಿ ಒಂದು ವೇಳೆ ಸದೋಷಮಪಿ ದೋಷಗಳಿಂದ ಕೂಡಿದ್ದಾಗಿದ್ದರೂ ಆ ಕರ್ಮವನ್ನು ನ ತ್ಯಜೇತ್ ತೊರೆಯತಕ್ಕದ್ದಲ್ಲ. ಹೇ ಕೌಂತೆಯ, ಸಹಜಂ ಕರ್ಮ ಸದೋಷಮಪಿ ನ ತ್ಯಜೇತ್. ನಾನು ಒಪ್ಪಿಕೊಂಡ ಅಥವಾ ಒದಗಿ ಬಂದ ಹಿರಿಯರು ನಮಗೆ ಬೋಧಿಸಿದ ಕರ್ತವ್ಯವನ್ನು ನಿರ್ವಹಿಸುವ ಕೆಲವು ಸಂದರ್ಭಗಳಲ್ಲಿ ದೋಷಗಳಿದ್ದಾವು. ಭಗವಂತನ ಆರಾಧನೆ ನಡೆಸಬೇಕು ಅನ್ನುವುದು ಪ್ರತಿಯೊಬ್ಬನಿಗೂ ಧರ್ಮ. ಅದರ ರೂಪಗಳು ಬೇರೆ ಬೇರೆ ಇದೆ. ಆದರೆ ಸುಮ್ಮನೆ ಒಂದು ಭಾವ ಅದರಲ್ಲಿ ಪರಿಗ್ರಹಿಸಿ ನೇರವಾಗಿ ಪ್ರತಿಮಾ ಸ್ಥಾನಗಳಲ್ಲೇ ನಡೆಸುವ ಪೂಜೆಯನ್ನು ಇಟ್ಟುಕೊಂಡು ಮಾತಾಡುವುದಾದರೆ, ಆ ಪೂಜೆಯನ್ನು ನಡೆಸುವುದು ಒಬ್ಬ
ಪೂಜಾ ಕೈಂಕರ್ಯಕ್ಕೆ ನಿಯೋಜಿತನಾದವನ ಕರ್ಮ ಅದು ಧರ್ಮ. ಅಂಥ ಸಂದರ್ಭದಲ್ಲಿ ಅವನು ನಮಗೆ ಬೇಕಾದಷ್ಟು ನೀರು ಸಿಗ್ತಾ ಇಲ್ಲ, ಅಂದುಕೊಂಡ ಹಾಗಿನ ವ್ಯವಸ್ಥೆ ಇಲ್ಲ ಅಂತ ಅನ್ನುವ ಒಂದೇ ಕಾರಣಕ್ಕೆ ಅವನು ಆ ಕೈಂಕರ್ಯವನ್ನು ತೊರೆದ ಅಂದರೆ ಅದು ಸಹಜ ಧರ್ಮದ ತೊರೆಯುವಿಕೆ ಆಯಿತು. ಬದುಕುವುದು ಸಹಜ ಧರ್ಮ ಅಂದಾಗ ಕುಡಿಯುವ ನೀರಿಗಾಗಿ ಯಾವುದನ್ನು ಒಪ್ಪಿಕೊಂಡಿದ್ದಾನೋ ಆ ನೀರು ದೇವರ ಪೂಜೆಗೆ ಅಷ್ಟೇ. ನೀರು ಅದರಲ್ಲಿ ಯಾವ ಕ್ರಮದಲ್ಲಿ ಹೇಳಿದಾರೋ ಅದು ಪೂರ್ತಿ ಸಿಗದೇ ಇದ್ದಾಗ ಪೂಜೆಯನ್ನು ಬಿಡುವುದಲ್ಲ, ಆ ದೋಷದಿಂದ ಕೂಡಿದ್ದಾಗಲೂ ಕೂಡ ಪೂಜೆಗೆ ಬೇಕಾದಂತಹ ನೀರು ಎಷ್ಟು ಪ್ರಮಾಣದಲ್ಲಿ ನಮಗೆ ಆರೋಗ್ಯಕ್ಕೆ ಅನುಕೂಲವಾಗುವಂತೆ ಸಿಕ್ಕಿದೆಯೋ ಅದರಿಂದಲಾದರೂ ಪೂಜೆಯನ್ನು ನಡೆಸಿ ಇನ್ನು ಹೆಚ್ಚಿನ ಶುದ್ಧತೆಗೆ ಸಾಧ್ಯವಾಗುವ ಪ್ರಯತ್ನಗಳನ್ನೆಲ್ಲ ನಡೆಸಿ ಮತ್ತೆ ಬೇಕಿದ್ದರೆ ಅದನ್ನು ಮುಂದುವರಿಸುವಾಗ ಹೆಚ್ಚು ಶುದ್ಧತೆಯಿಂದ ಮಾಡಲಿ. ಆದರೆ ಬರೀ ಒಂದು ಕಾರಣ ಕೊಟ್ಟು ನಮಗೆ ಬೇರೆ ಎಲ್ಲದಕ್ಕೂ ಅನುಕೂಲ ಇದೆ, ಈ ಒದಗಿ ಬಂದ ಸಹಜ ಕರ್ಮಕ್ಕೆ ಮಾತ್ರ ದೋಷಗಳೇ ಎದ್ದು ಕಾಣ್ತಾವೆ ಅಂತಂದರೆ ಅದು ತಪ್ಪು ಅಂತನ್ನುವ ಮಾತು. ಓದಬೇಕು ಅನ್ನುವುದು ಬಹಳ ಮುಖ್ಯವಾದ ಸಂಗತಿ ಒಬ್ಬ ವಿದ್ಯಾರ್ಥಿ ಆದವನಿಗೆ. ಆ ಓದಿನ ಮಧ್ಯದಲ್ಲಿ ಏನೋ ಒಂದಿಷ್ಟು ಅಧ್ಯಾಪಕರ ಕೊರತೆಯೋ ಇನ್ನೇನೋ ಒಂದು ಕಾಡ್ತಾ ಇರುತ್ತೆ. ಒಂದು ಕಾರಣವನ್ನು ಕೊಟ್ಟು ಇಡೀ ಎಲ್ಲ ತರಗತಿಗಳನ್ನು ದೂರಕ್ಕಿಡುವುದು ಅನ್ನುವುದು ಅದು ಅವನ ನಿಜವಾದ ಧರ್ಮಕ್ಕೆ ತರುವ ಧಕ್ಕೆ. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ತಿಳಿಗೊಳಿಸುವ ಪ್ರಯತ್ನ ಅಥವಾ ಅಷ್ಟಾದರೂ ತನ್ನ ಕರ್ತವ್ಯದ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವ ಕಾರಣಕ್ಕೆ ಮುಂದುವರಿಸಬೇಕು ಹೊರತು ಪ್ರಧಾನವಾದ ಧರ್ಮವನ್ನೇ ತ್ಯಾಗ ಮಾಡಿ ತನಗೆ ಒದಗಿದ ಸಣ್ಣ ಪುಟ್ಟ ದೋಷಗಳನ್ನೇ ದೊಡ್ಡ ಬೆಟ್ಟವನ್ನಾಗಿಸಿ ನಿಜವಾಗಿ ಸೇರಬೇಕಿದ್ದ ಗುರಿಯನ್ನು ಮರೆತು ತಪ್ಪಿಸಿಕೊಳ್ಳುವುದು ಅಧರ್ಮ. ಸಹಜಂ ಅಪಿ ಸದೋಷಂ ಅಪಿ ಸಹಜಂ ಕರ್ಮ ನ ತ್ಯಜೇತ್. ಯಾಕೆಂದರೆ ಬೆಂಕಿಯ ಮೇಲೆ ಹೊಗೆ ಇದ್ದೇ ಇರುತ್ತೆ. ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿ ಇವ ಆವೃತಾಹ. ಒಂದು ಬೆಂಕಿ ಹತ್ತಿಕೊಳ್ಳಬೇಕು ಅಂತಂದರೆ ಅದು ಹೊಗೆಯಿಂದ ಕೂಡಿರಲೇಬೇಕು. ಹೊಗೆ ಇಲ್ಲದೆ ಬೆಂಕಿ ಬರುವುದು ಸಾಧ್ಯವೇ ಇಲ್ಲ. ಹೇಗೋ ಹಾಗೆ ಒಂದು ಕರ್ಮ ಅಂತಂದ ಮೇಲೆ ಒಂದು ಆಡಳಿತ ನಡೆಸುವಾಗ 100ಕ್ಕೆ 100 ಎಲ್ಲರನ್ನೂ ತೃಪ್ತಿಪಡಿಸಿ ಕರ್ತವ್ಯವನ್ನು ನಿರ್ವಹಿಸುವುದು ಯಾರಿಗೂ ಸಾಧ್ಯ ಇಲ್ಲ. ಕೆಲವೊಂದು ಬಾರಿ ದೊಡ್ಡ ಪ್ರಯೋಜನವನ್ನು ಗಮನಿಸಿ ಚಿಕ್ಕದಾದ ತಿರಸ್ಕಾರಗಳು ಅಥವಾ ಇನ್ನೇನೋ ಒಂದು ಅಸಂಬದ್ಧಗಳು ನಡೆದಾಗ ಅದನ್ನು ಒಪ್ಪಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಉದ್ದೇಶ ಚೆನ್ನಾಗಿದೆ, ಗುರಿ ದೂರದಲ್ಲಿದೆ, ಫಲ ದೊಡ್ಡದಿದೆ ಅನ್ನುವ ಸ್ಥಿತಿಯನ್ನು ಪಡೆದಾಗ ಎಂಥವನು ಕೂಡ ಆ ಗುರಿಯನ್ನು ಫಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯದಲ್ಲಿ ಬರಬಹುದಾದ ಸಣ್ಣ ಪುಟ್ಟ ತೊಡಕನ್ನು ತಡೆದುಕೊಂಡೇ ಮುಂದೆ ಸಾಗಬೇಕು ಅನ್ನುವುದನ್ನು ಕೃಷ್ಣ ಇಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತಾನೆ. ಎಲ್ಲ ಆರಂಭಗಳು ಅಂದರೆ ಕರ್ಮಗಳು, ಯಾವುದೇ ಕರ್ಮಾರಂಭಗಳು ಕೂಡ ಒಂದಲ್ಲ ಒಂದು ರೀತಿಯ ತೊಡಕಿನಿಂದ ಕೂಡಿರುತ್ತೆ. ನಮಗೆ ಎಲ್ಲದಕ್ಕೂ ಹಾಗಾದರೆ, ಹೀಗಾದರೆ, ಇನ್ನೊಂದಾದರೆ, ಮತ್ತೊಂದಾದರೆ ಅನ್ನುವ ಆದರೆಗಳ ಮಧ್ಯದಲ್ಲಿ ಸಾಧ್ಯವಾಗಬಹುದು ಅನ್ನುವ ಭರವಸೆಯನ್ನೇ ಕಳೆದುಕೊಂಡು ಮತ್ತಷ್ಟು ಹಿಂದಕ್ಕೆ ಸರಿದು ಇದೇ ನಮಗೆ ಬೇಕಾದ್ದಾಗಿದ್ದರೆ ಈ ಹಲವ ಆದರೆಗಳು ಬರ್ತಾ ಇರಲಿಲ್ಲ. ನಮಗದು ಈಗ ಯಾವುದೋ ಫಲವನ್ನು ತತ್ಕ್ಷಣದಲ್ಲಿ ಆಶ್ಚರ್ಯಕರವೆನ್ನುವಂತೆ ಅಥವಾ ಅಚ್ಚರಿ ಹುಟ್ಟಿಸುವಂತೆ ಏನೂ ಫಲವನ್ನು ಕೊಡುವುದಿಲ್ಲ. ಅದರಿಂದಾಗಿ ಪೂಜೆ ಮಾಡೋದ್ರಿಂದ ಯಾವತ್ತೋ ಸಿಗುತ್ತಂತೆ, ಆವತ್ತಿಗೆ ಇವತ್ತು ಯಾಕೆ ಕಷ್ಟಪಡಬೇಕು ಅನ್ನುವ ಯೋಚನೆ ಬರುತ್ತೆ. ಇನ್ಯಾವತ್ತೋ ಹಣ್ಣು ಬಿಡುತ್ತೆ ಅಂತ ನಾವು ಮರವನ್ನು ನೆಡದೆ ನಮ್ಮ ಅಜ್ಜಂದಿರು ಸುಮ್ಮನೆ ಇದ್ದಿದ್ರೆ ಇವತ್ತು ನಾವು ಉಣ್ಣುವುದಕ್ಕಾಗ್ತಿತ್ತ ಹಣ್ಣನ್ನು? ಸಿಹಿ ಸಿಹಿಯಾದ ರುಚಿ ರುಚಿಯಾದ ಎಷ್ಟೋ ಬಗೆಯ ಹಣ್ಣಿನ ಮರಗಳೆಲ್ಲ ಯಾವುದೋ ಕಾಲದಲ್ಲಿ ನೆಟ್ಟು ಬೆಳೆದು ಇವತ್ತು ದೊಡ್ಡದಾಗಿ ನಮ್ಮ ಮುಂದೆ ಮೈ ತಳೆದು ನಿಂತಿರುತ್ತೆ. ನಾವು ಯಾವ ಗಿಡವನ್ನು ನೆಟ್ಟದ್ದಲ್ಲ. ಹಾಗಿದ್ರೂ ನಮಗೆ ಸವಿಯನ್ನು ತಿನ್ನುವುದರಲ್ಲಿ ಯಾವುದೇ ಬೇಸರ ಇಲ್ಲ ಅಂದರೆ ನಾವು ಕೂಡ ಅದೇ ರೀತಿ ಫಲವನ್ನು ನಿರೀಕ್ಷಿಸದೆ ಫಲ ಕೊಡುತ್ತೆ ಅನ್ನುವ ವಿಷಯದಲ್ಲಿ ನಮಗೆ ಹಿಂದಿನವರು ನೆಟ್ಟ ಮರದ ಫಲವೇ ದೃಷ್ಟಾಂತವಾಗಿ ಸಿಕ್ಕಿದ್ದನ್ನು ಗಮನಿಸಿ ನೆಟ್ಟು ಮುಂದುವರಿಯುವುದೇ ನಿಜವಾದ ಗುಣ. ಅದರಿಂದಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ದೋಷಗಳು ಕಂಡಾವು. ಎಲ್ಲ ಕರ್ಮಗಳು ಕೂಡ ದೋಷದಿಂದ ಕೂಡಿಯೇ ಇರುತ್ತೆ. ಹೇಗೆ ಹೊಗೆಯಿಂದಲೇ ಕೂಡಿ ಬೆಂಕಿ ಅನ್ನೋದು ಉರಿಯುತ್ತೋ ಹಾಗೆ ಅಂತ ಕೃಷ್ಣ ಮತ್ತಷ್ಟು ಅದರ ಭರವಸೆಯನ್ನು ತಾಳ್ತಾನೆ. ಅಂದರೆ ಸಾಧಕನಿಗೆ ಏನೆಲ್ಲ ಸಂದೇಹಗಳು ಬರ್ತಾವೋ ಅದೆಲ್ಲವನ್ನೂ ಕೂಡ ಕೃಷ್ಣ ಇಲ್ಲಿ ಮಾತನಾಡ್ತಾ ಹೋಗ್ತಾನೆ. ಒಂದು ಮಾತು ಮುಂದೆ ಹೇಳಲಿಕ್ಕೆ ಹೊರಟದ್ದವನು, ಸಹಜವಾದ ಕರ್ಮವನ್ನು ಮಾಡಿ ಸಂಸಿದ್ಧಿಂ ಲಭತೆ ನರಹ ಅಂತ ಹೇಳಿದ.
ನನ್ನ ಕರ್ತವ್ಯ ನಾನು ಮಾಡ್ತಾ ಇರ್ತೇನೆ, ಮೋಕ್ಷ ಸಿಗುತ್ತಾ? ಬೇರೆ ಏನು ಮಾಡಬೇಕಾಗಿಲ್ವಾ? ಇಲ್ಲ, ನೀನು ಸಹಜವಾದ ಕರ್ಮವನ್ನು ಮಾಡಬೇಕು. ಅದರ ಜೊತೆಗೆ ಇದು ಹೊರಗಿನಿಂದ ಕ್ರಿಯೆ ಆಯಿತು. ಮನಸ್ಸಿನಲ್ಲಿ ಅದರ ಭಾವ ಹೇಗಿರಬೇಕು ಅದು ಬಹಳ ಮುಖ್ಯ. ಯಾಕೆಂದರೆ ಏನು ಮಾಡುವಾಗಲೂ ನಮ್ಮ ಯೋಚನೆ ಯಾವ ರೀತಿ ಹೊಂದಿಕೊಂಡಿದೆಯೋ ಅದಕ್ಕೆ ಅನುಗುಣವಾದ ಫಲವನ್ನು ಅದು ಕೊಡುತ್ತೆ. ಅದಕ್ಕೆ ಕೃಷ್ಣ ಮುಂದೆ ಹೇಳುತ್ತಾನೆ, ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಸಕ್ತ ಬುದ್ಧಿ, ಸಕ್ತ ಬುದ್ಧಿ ಅಂದರೆ ಎಲ್ಲಿ ಏನೇನು ಸಿಕ್ಕಿತೋ ಅದೆಲ್ಲವನ್ನೂ ಕೂಡ ತನಗೆ ಬೇಕು ಅಂತ ಅದರ ಬೆನ್ನ ಹಿಂದೆಯೇ ಬಿದ್ದು ಒದ್ದಾಡುವಂತಹ ಬುದ್ಧಿ. ಅಂದರೆ ಬುದ್ಧಿಯಲ್ಲೇ ಪಡೆಯಬೇಕಾದದ್ದು ಯಾವುದು ಅಂತ ನಿಶ್ಚಯ ಮಾಡಲಿಕ್ಕಾಗದೆ ಪಡೆಯಬಾರದ್ದನ್ನೇ ಪಡೆಯಬೇಕಾದ್ದು ಅಂತ ಒಂದು ವೇಳೆ ಭಾವ ಬಂತು ಅಂದರೆ ಮತ್ತೆ ಅವನನ್ನು ತಿದ್ದುವುದು ಕಷ್ಟ. ಇವತ್ತಿನ ಶಿಕ್ಷಣದ ಕೆಲವು ಅಭ್ಯಾಸಗಳಾದ ಮೇಲೆ ಯಾವುದಾದ್ರೂ ಒಂದು ಪ್ರಾಚೀನ ಸಂಗತಿಯಲ್ಲಿ ಬಂದ ಸಂಗತಿ ಇದು ಬಹಳ ಸತ್ಯವಾದದ್ದು, ವಿಜ್ಞಾನಕ್ಕೆ ಹತ್ತಿರವಾದದ್ದು ಅಂತ ಅನ್ನಿಸಿದರೂ ಅದನ್ನು ನಿರಾಕರಿಸುವಲ್ಲಿಯೇ ಮನಸ್ಸು ಬಲಗೊಳ್ಳುತ್ತೆ ಹೊರತು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಏನೋ ಇರುತ್ತೆ, ಯಾವುದೋ ಒಂದು ಕಾಲದಲ್ಲಿ ಆಗಿದ್ದು ಎಲ್ಲ ಅಷ್ಟನ್ನು ಯಾವುದೋ ಒಂದು ಹೌದು ಅಂತ ಅನಿಸಿದ್ರು. ಇದೆಲ್ಲ ಏನು, ಯಾವುದೋ ಒಂದನ್ನು ಹೇಳಿಕೊಂಡು 100 ಸಮರ್ಥನೆ ಮಾಡಲಿಕ್ಕೆ ಬರಬೇಡಿ ಅಂತ ಮತ್ತೆ ಹಿಂದಿನವರ ಹುಳುಕುಗಳನ್ನೇ ಎತ್ತಿ ಹೇಳಿ ಈ ಉತ್ತಮವಾದ ವಸ್ತುವನ್ನು ಒಪ್ಪಿಕೊಳ್ಳುವಲ್ಲಿ ಅಳುಕು ಬಿಡುವುದಿಲ್ಲ. ಅದರಿಂದಾಗಿ ಸತ್ಯ ಅನ್ನೋದು ಎಲ್ಲಿದ್ದರೂ ಒಪ್ಪಿಕೊಳ್ಳುತ್ತೇನೆ ಅಂತನ್ನುವ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವುದಕ್ಕೆ ಬೇಕಾಗುವಂತಹ ಮೊದಲ ಗುಣ ಅಸಕ್ತ ಬುದ್ಧಿ. ಅಸಕ್ತ ಬುದ್ಧಿ ಎಲ್ಲಿಯೂ ಯಾವುದೇ ವಿಷಯದಲ್ಲಿ ಗಟ್ಟಿಯಾಗಿ ಒಂದನ್ನು ಅಂಟಿಸಿಕೊಳ್ಳುವಂಥದ್ದಲ್ಲ. ಲೋಕದ ವಿಷಯದಲ್ಲಿ, ಲೋಕಾತೀತದ ವಿಷಯದಲ್ಲಿ, ಶಾಸ್ತ್ರದ ವಿಷಯದಲ್ಲಿ, ಅವರು ಹೇಳಿದ ಸಂಗತಿಗಳಲ್ಲಿ ನಮಗೆ ದೂರದೃಷ್ಟಿ ಇದೆ ಅಂತ ಅನ್ನೋದು ಒಮ್ಮೆ ಅರ್ಥ ಆದರೆ ಅದನ್ನು ಕೂಡ ಬುದ್ಧಿವಂತಿಕೆ ಇಲ್ಲದೆ ವಿವೇಚನೆ ಮಾಡದೆ ಒಪ್ಪಿಕೊಳ್ಳಿ ಅಂತ ಹೇಳುವುದಿಲ್ಲ. ಆದರೆ ಲೋಕದ ವಸ್ತುಗಳಲ್ಲಿ ವಿವೇಕವನ್ನು ತಪ್ಪಿಸಿ, ಅಂದರೆ ತಪ್ಪು ಮಾಹಿತಿಯನ್ನು ತೆಗೆದುಕೊಂಡು ಅದರಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಒಬ್ಬ ಹಿಂದೇಟು ಹಾಕಿದ ಅಂದರೆ ಏನು ಸತ್ಯ ಬಂದರೂ ಒಪ್ಕೊಳ್ತೇನೆ, ಏನು ನಿಜವಾದದ್ದನ್ನು ಹೇಳಿದ್ರು, ನಾನು ಮಾಡೋದ್ರಲ್ಲೇ ತಪ್ಪಿದೆ ಅಂತ ಯಾರಾದರೂ ಹೇಳಿದರೆ ಅದು ಹೌದು ಅಂತ ಅನಿಸಿದರೆ ನಾನು ಅದನ್ನು ಬಿಡ್ಲಿಕ್ಕೆ ತಯಾರು ಅನ್ನುವ ಯೋಚನೆ ಒಬ್ಬ ಮನುಷ್ಯನಿಗೆ ಸಹಜವಾಗಿರಬೇಕು. ಅವನು ಸಹಜವಾದ ಕರ್ಮವೇ ಮಾಡ್ತಿರ್ತಾನೆ, ಅದರಲ್ಲೇ ಏನೋ ಒಂದು ದೋಷ ಇರುತ್ತೆ. ಆ ದೋಷವನ್ನು ಇನ್ನೊಬ್ಬರು ಬಿಡಿಸಿ ಹೇಳಿದಾಗ ಓಹ್ ಸರಿ, ಇದರಿಂದ ಖಂಡಿತವಾಗಿಯೂ ಕೂಡ ನಾವು ಅಪಾಯವನ್ನು ಅನುಭವಿಸಬೇಕಾಗತ್ತೆ, ಆಪತ್ತಿಗೆ ಶರಣಾಗಬೇಕಾಗತ್ತೆ. ಅದರಿಂದಾಗಿ ಈ ಕರ್ತವ್ಯದಲ್ಲಿ ಬಂದ ದೋಷವನ್ನು ಬಿಟ್ಟು ಮುಂದಿನ ಸರ್ತಿ ಮತ್ತಷ್ಟು ಸರಿಯಾದ ರೀತಿಯಲ್ಲಿ ನಾನು ನಡೆಸಲಿಕ್ಕೆ ಸಿದ್ಧ ಅಂತ ಒಪ್ಪಿಕೊಳ್ಳುವ ಮನಸ್ಸು. ಅದು ಯಾವುದೇ ಕ್ಷೇತ್ರ ಇರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ರಕ್ಷಣಾ ಕ್ಷೇತ್ರ ಇರ್ಬೋದು, ವ್ಯಾಪಾರದ ಕ್ಷೇತ್ರ ಇರ್ಬೋದು, ಅಥವಾ ಸೇವಾ ವೃತ್ತಿಯ ಸ್ಥಳಗಳಲ್ಲಿಯೇ ಇರಬಹುದು. ನಾವು ಮಾಡುವುದರಲ್ಲಿ ಏನಾದರೂ ತಪ್ಪು ಅಂತ ಅನ್ನಿಸಿದಾಗ ಅದನ್ನು ಒಪ್ಪಿಕೊಳ್ಳುವ ಗುಣ ಅಸಕ್ತ ಬುದ್ಧಿ. ಯಾವುದಕ್ಕೂ ಗಟ್ಟಿಯಾಗಿ ಮನಸ್ಸನ್ನು ಅಂಟಿಸಿಕೊಳ್ಳದೆ ಅಸಕ್ತ ಬುದ್ಧಿ ಸರ್ವತ್ರ, ಯಾವುದೋ ಒಂದು ಕಡೆ ಅಲ್ಲ, ಸರ್ವತ್ರ ಜಿತಾತ್ಮ, ಎಲ್ಲ ಕಡೆಯಲ್ಲೂ ಕೂಡ ಬಗೆಯನ್ನು ಗೆದ್ದವನು, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡವನು. ವಿಗತ ಸ್ಪೃಹ, ಸ್ಪೃಹ ಅಂದರೆ ಆಸೆ. ಯಾವುದ್ಯಾವುದೋ ಹಿಂದೆ ಯಾವತ್ತೋ ಒಂದು ದಿವಸ ಯಾವುದೋ ಒಂದನ್ನು ನೋಡಿ ಇನ್ನೇನೋ ಕಲ್ಪನೆ ಬಂದಿರುತ್ತೆ, ಅದನ್ನು ಹೀಗೆ ಪಡೀಬೇಕು ಅಂತ ಇರುತ್ತೆ. ಅದು ಇನ್ಯಾವತ್ತೋ ಒಂದು ದಿವಸ ಮರ್ತು ಹೋಗಿದ್ದು ಮತ್ತೆ ತಾನು ಸಾಧನೆಯ ದಾರಿಯಲ್ಲಿರುವಾಗ ಆ ಹಳೆಯ ಒಂದು ಸಣ್ಣ ಬಯಕೆ ಆಗ ಕುಡಿಯೊಡೆಯುತ್ತೆ. ಕೂಡಲೇ ಅವನು ಅದಕ್ಕೆ ಅಕಸ್ಮಾತ್ ಶರಣ ಆದ ಅಂತಂದರೆ ಅದು ಮತ್ತೆ ಅವನನ್ನು ಮೊದಲಿನ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಹೊರತು ಇಲ್ಲಿಯ ತನಕ ಮಾಡಿದ ಸಾಧನೆಯ ಅಷ್ಟು ಹೊತ್ತಿನ ಎಲ್ಲ ಗೆಲುವಿನ ದಾರಿಯನ್ನು ಮಸಿ ಬಳಿದು ಅವನಿಂದ ದೂರವಾಗಿಸುತ್ತೆ. ಹಾಗಾಗಿ ವಿಗತ ಸ್ಪೃಹ, ಯಾವುದೇ ರೀತಿಯಾದ ಮತ್ತೆ ನಮ್ಮನ್ನು ಅಂಟಿಸುವ, ಮತ್ತೆ ನಮ್ಮನ್ನು ಬೀಳಿಸುವ ರೀತಿಯ ಬಯಕೆಗಳಿಗೆ ಬಲಿಯಾಗದಂತೆ ಮುಂದೆ ಸಾಗಬೇಕಾದದ್ದು ಬಹಳ ಮುಖ್ಯವಾದ ಕರ್ತವ್ಯ. ಬಯಕೆಗಳನ್ನು, ಸ್ಪೃಹ ಅಂದರೆ ಬಯಕೆ, ಬೇಡವಾದ ಬಯಕೆಗಳನ್ನು ತೊರೆದು ನೈಷ್ಕರ್ಮ್ಯ ಸಿದ್ಧಿಂ ಪರಮಂ, ನಿಷ್ಕಾಮ ಕರ್ಮ ಅಂತ ಅಂದರೆ ಕರ್ಮ ಮಾಡಬೇಕು, ಕರ್ಮ ಮಾಡುವುದೇ ಬಿಡುವುದು ಅಂತ ಹೇಳಿಲ್ಲ. ಮಾಡುವ ಕರ್ಮದ ಹಿಂದೆ ನನ್ನ ಉದ್ದೇಶ ಈಗಿನ ಯಾವುದೋ ಒಂದು ಲೌಕಿಕವಾದ, ತಾತ್ಕಾಲಿಕವಾದ, ನಶ್ವರವೆನಿಸಿದ ಫಲದ ಕಡೆಗೆ ಇರದೆ, ಅದು ಸಹಜವಾಗಿ ಬಂದರೆ ಅದನ್ನು ದ್ವೇಷಿಸದೆ, ಅಥವಾ ಅದು ಬರಬೇಕು ಅಂತನ್ನುವ ಕಾರಣಕ್ಕಾಗಿಯೇ ಕರ್ಮವನ್ನು ಮಾಡದೆ, ಭಗವಂತನ ಪ್ರೀತಿ ಉಳಿದಂತೆ ಅವನೇ ಕೊಟ್ಟರೆ ಇದು ಅವನ ಪ್ರೀತಿಯಿಂದಲೇ ಲೌಕಿಕವಾದ ಸುಖ ಒದಗಿದೆ ಅಂತ ಭಾವಿಸಿ ಅವನಿಗೆ ಕೃತಜ್ಞತೆಯಿಂದ ಕರ್ಮ ಮಾಡುವುದೇನಿದೆ ಇದು ನೈಷ್ಕರ್ಮ್ಯ. ಅದನ್ನು ಸಿದ್ಧಿ
ಪಡಿಲಿಕ್ಕಾಗುವ ಹಾಗೆ, ಅಂತಹ ಸಿದ್ಧಿಯನ್ನು ಪಡಿಲಿಕ್ಕಾಗುವಂತೆ. ನೈಷ್ಕರ್ಮ್ಯ ಅನ್ನೋದಕ್ಕೆ ಮೂಲತಃ ಶಬ್ದದ ಇನ್ನೂ ಆಳವಾದ ಅರ್ಥ ಬಿಡುಗಡೆ ಅಂತ ಅರ್ಥ. ಮತ್ತೆ ಕರ್ಮವನ್ನು ಮಾಡಬೇಕಾಗುವುದಿಲ್ಲ. ಅರಿವಿನ ಹಾದಿಯಲ್ಲಿ ಸಾಗುವಾಗ ಪ್ರತಿಯೊಂದು ಕರ್ಮಕ್ಕೂ ಒಂದು ಅರ್ಥವನ್ನು ತಿಳಿದು ಅವನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಸಮ್ಯಕ್ ನ್ಯಾಸ, ಸರಿಯಾದ ನ್ಯಾಸ, ಎಲ್ಲಿ ಇಡಬೇಕೋ ಅಲ್ಲೇ ನ್ಯಾಸ. ಸಮ್ ಅಂದರೆ ಪರಮಾತ್ಮ, ನ್ಯಾಸ ಅಂದರೆ ಇಡುವುದು. ಪರಮಾತ್ಮನಲ್ಲಿ ಈ ಎಲ್ಲ ಕರ್ತವ್ಯಗಳನ್ನು ಇರಿಸಿದ್ದೇನೆ. ಅದು ಬಾಯಿಯಲ್ಲ, ಮನಸ್ಸಿನಲ್ಲಿ, ಕ್ರಿಯೆಯಲ್ಲ, ಒಳಗಿನಿಂದ. ಅದು ಅಂಥದ್ದು ಆದಾಗ ಅಧಿಗಚ್ಚತಿ, ನಿಜವಾಗಿ ಅವನದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಇದೊಂದು ಹಿರಿಯ ಯೋಗ. ಈ ಯೋಗದಲ್ಲಿ ಸಾಧನೆಯ ಮಾರ್ಗದಲ್ಲಿ ನಡೀಬೇಕಾದಾಗ ಅಂದರೆ ಸಹಜ ಕರ್ಮ ಮಾಡ್ತಾನೆ, ಆದರೆ ಈ ಎಚ್ಚರ ಇಲ್ಲ ಅಂದರೆ ಅದು ನನ್ನ ಚಕ್ರದಲ್ಲಿ ಮುಂದೆ ಹೋಗ್ತಾ ಇರುವಂತೆ ಮಾಡುತ್ತೆ ಹೊರತು ಬಿಡುಗಡೆಗೆ ಕಾರಣವಾಗುವುದಿಲ್ಲ. ಹೊರಗಿನ ಕ್ರಿಯೆ ಎಷ್ಟು ಮುಖ್ಯವೋ ಅಷ್ಟು ಮನಸ್ಸಿನ ಉದ್ದೇಶವೂ ಅಗತ್ಯ. ಆ ಉದ್ದೇಶ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಇನ್ನೂ ಮುಂದಿನ ಪದ್ಯಗಳಲ್ಲಿ ಅರ್ಪಣಾ ಬುದ್ಧಿಯ ಸ್ವರೂಪವನ್ನು ಬಿಡಿಸಿ ಹೇಳುತ್ತಾನೆ. ಅದರ ಚಿಂತನೆಯನ್ನು ಮತ್ತೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.